ರಾಧಾ ಚಾನೆಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಮಾವಿನಕಾಯಿ ನೋಡಿದ ಕೂಡಲೇ ಏನಾರು ಒಂದು ಹೊಸ ಸರವನ್ನು ಮಾಡುವಂತ ಹೊರುತ್ತಲ್ಲ, ಘಟ್ಟದ ಮೇಲೆ ನನ್ನ ಮಗಳ ಮನೆಯಿಂದ ತಂದ ಮಾವಿನಕಾಯಿ ಸ್ವಲ್ಪ ದೊಡ್ಡದಾಯ್ತಲ್ಲ, ಇದರದ್ದೊಂದು ಚಟ್ನಿ ಮಾಡಿ ಹೊರಟಿದೆ ಫ್ರೆಂಡ್ಸ್. ನೋಡಿ, ಒಂದು ಕಪ್ ಕಾಯಿ ಇಟ್ಕೊಂಡಿದೆ, ಅದಕ್ಕೆ ಒಂಚೂರು ಸಾಸಿವೆ ಹಾಕೊಂಡಿದೆ, ಒಂದು ಅರ್ಧ ಟೀ ಸ್ಪೂನು. ನೋಡಿ, ಮೆಣಸು ಸಹ ಅಲ್ಲೇ ಬೆಳೆದದ್ದು, ತುಂಬ ಹಾಕಿದ್ದಾರೆ ಅವರು. ಒಳ್ಳೆ ಮೆಣಸಿಗೆಲ್ಲ ಒಳ್ಳೆ ರೇಟ್ ಅಲ್ಲ ಈಗ, ಹಾಗಾಗಿ ಒಂದು 20-30 ಸಾವಿರ ಮೆಣಸಿನ ಗಿಡ ಹಾಕಿದ್ದಾರೆ. ಆ ಮೆಣಸು ಸಹ ಕೊಟ್ಟು ಕಳಿಸಿದಾಳೆ ನನ್ನ ಮಗಳು. ಹಾಗೆ ನೋಡಿ, ಮೆಣಸು ಹಾಕೊಂಡಿದೆ ಇದಕ್ಕೆ. ನೋಡಿ, ಈ ಮಾವಿನಕಾಯಿ ಒಂಚೂರು ಹೋಳು ಮಾಡ್ಕೊಂಡು ಬರ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಸಿಪ್ಪೆ ತೆಗಿತಾ ಇಲ್ಲ, ಕೋಗಿಲು ತೆಗಿತಾ ಇಲ್ಲ. ಕಾಂಬ ಚಟ್ನಿ ಒಂದು ಹೊಸ ನಮ್ಮನೆ ಹೆಂಗೆ ಅದು ಕಾಣಿಕೆ ನನಗೆ ಸಲ. ಈಗ ಒಂದು ಸಲ ಯಾವಾಗಿಂದ ನಾನು ಎಣಿಸ್ತಾ ಇದ್ದೆ ಸಿಪ್ಪೆ ತೆಗೆದಿದ್ರೆ ಚಟ್ನಿ ಅಂತ ಅಂತೇಳಿ. ಕಾಂಬ ಫ್ರೆಂಡ್ಸ್ ಹೀಗೆ ಮಾಡ್ತಾಯಿದ್ದೆ, ಕೋಗಿಲು ಸಹ ತೆಗಿತಾ ಇಲ್ಲ ನಾನು. ಔಷಧಿ ವಸ್ತು ಎಲ್ಲ ಬಿಸಾಡೋದು ನಾವು ಸಿಪ್ಪೆಯಲ್ಲಿ. ಈಗ ಮೆಣಸು ಹಾಗೆ ಹಸಿಮೆಣಸು ನಾವೇ ಬೆಳೆದ ಮೆಣಸಾದ್ರೆ ಚೊಟ್ಟು ತೆಗಿಲೇಬಾರ್ದು ಫ್ರೆಂಡ್ಸ್. ಆ ಚೊಟ್ಟು ಅಷ್ಟು ಅದರಲ್ಲಿ ಸಹ ರಿಚ್ ಪ್ರೋಟೀನೆಲ್ಲ ಇರುತ್ತಂತೆ. ನಾವು ಅದನ್ನೆಲ್ಲ ಒಳ್ಳೆದೆಲ್ಲ ಬಿಸಾಡಿ ಆಮೇಲೆ ತಿನ್ನೋದು ನಾವು. ಹಾಗೆ ನಾನು ಈ ಸಲ ಕೋಗಿಲು ತೆಗಿಲಿಲ್ಲ, ಮಾವಿನಕಾಯಿ ಸಿಪ್ಪೆ ಸಹ ತೆಗಿಲಿಲ್ಲ ಫ್ರೆಂಡ್ಸ್. ಹೆಂಗದು ಕಾಂಬ ಚಟ್ನಿ ಚೂರು ಹಿಂಗೆ ಹಾಕೊಂಡೆ. ನೋಡಿ, ಇದಿಷ್ಟನ್ನು ಮಾವಿನಕಾಯಿ ಹೋಳು ಎಷ್ಟು ಬೇಕೋ ನೋಡಿ, ಉಪ್ಪು ಹಾಕೊಂಡೆ ಎಲ್ಲ ಈಗ ಸರಿಯಾಗಿ ಮಿಕ್ಸಿಗೆ ಹಾಕೊಂಡು ಬರ್ತೇವೆ ಚಟ್ನಿ. ಇದು ಹಾಕೊಂಬ ಬೌಲಿಗೆ. ನೋಡಿ ಫ್ರೆಂಡ್ಸ್, ಎಷ್ಟು ರುಚಿಯಾದ ಮಾವಿನಕಾಯಿ ಚಟ್ನಿ ರೆಡಿ ಆಗಿದೆ ನೋಡಿ. ಇದು ಅಪ್ಪಿ ಮಿಡಿ ಇದು. ಹಾಗೆ ಚಟ್ನಿ ಹೈ ಕ್ಲಾಸ್ ಟೇಸ್ಟ್ ಬಂದಿದೆ ಫ್ರೆಂಡ್ಸ್. ನಾನು ಸಿಪ್ಪೆ ತೆಗಿಲಿಲ್ಲ, ಕೋಗಿಲು ತೆಗಿಲಿಲ್ಲ, ಹೈ ಕ್ಲಾಸ್ ಇತ್ತು ಚಟ್ನಿ. ಏನು ತೆಗಿಕಂತೆ ಅಲ್ಲ ಫ್ರೆಂಡ್ಸ್, ಇಂಥ ಮಿಡಿ ಇದೆಲ್ಲ. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಲೇಬೇಡಿ. ಥ್ಯಾಂಕ್ ಯು.